ಹಿಂಗೆ ತೋರಿಸೋದು, ಎಲ್ಲರೂ ಖುಷಿಯಿಂದ ಕೆಲಸ ಮಾಡೋರು. ಬರುತ್ತೆ ಜೋಬ್ ನೋಡ್ಕೊಂಡು, ಅದಕ್ಕೆ ಖರ್ಚಾಯ್ತು ಇದಕ್ಕೆ ಖರ್ಚಾಯ್ತು, ಇಷ್ಟು ಇಟ್ಕೋ, 1,000 ಇಟ್ಕೋ. ಸೊ ಏನು ಸರ್ 20,000 ಕಡೆ 1,000 ಇಟ್ಕೋ, ನಾಳೆ ಕೊಡ್ತೇನೆ, ನಾಳೆ ಇನ್ನೊಂದು ಬಡ್ಲು ಬರುತ್ತೆ, ಹಿಂಗೆ ಹೇಳಿ ಚೂರು ಕೊಟ್ಟು ನೆನೆಸ್ಬಿಡೋನು. ಇವರೆಲ್ಲ ಯಾಕ್ರಿ ಸಿನಿಮಾ ಮಾಡಕ್ಕೆ ಬರ್ತಾರೆ ನಮ್ಮ ತಲೆ ತಿನ್ನಕ್ಕೆ? ಸೊಂಟದ ಕೆಳಗಿನ ಮಾತುಗಳು ಬೈಯಕ್ಕೆ ಶುರು ಮಾಡ್ಬಿಟ್ಟೆ ನಾನು. ಟಕ್ಕಂತ ತಗೊಂಡು ಸುದೀಪಿಗೆ ಕೊಟ್ಬಿಟ್ಟಿದ್ದ ನಾನು. ಅವ್ರಿಗೆ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ, ಅವರಿಗೆ ಇನ್ನೂ ಎಲ್ಲೆಲ್ಲೋ ಹೋಗ್ಬಿಡ್ತು ಮೈಂಡು. ನಮ್ಮ ಒಳ್ಳೆ ಬಾಂಧವ್ಯ ಇದ್ದಿದ್ದು ಕೆಟ್ಟ ಕೂಲಿಗೆಟ್ಟು ಹೋಯ್ತು. ನಾಗಶೇಖರ್ ಅವ್ರ ಸಿನಿಮಾ, ರಾಜಶೇಖರ್ ಸಿನಿಮಾ. ಮೈನಾದೆಲ್ಲ ಅಷ್ಟು ಸಮಸ್ಯೆ ಆಗಲಿಲ್ಲ, ಯಾಕೆಂದ್ರೆ ನಾನು ಇನ್ಸ್ಟ್ರಕ್ಷನ್ ಕೊಟ್ಟಂಗೆ ಅವರು ಫಾಲೋ ಮಾಡಿದ್ರು, ಮುಗಿಸ್ಕೊಂಡು. ಬಟ್ ಅಲ್ಲಿ ಒಂದು ಎಡವಟ್ಟು ಏನಾಗ್ತಿತ್ತು ಅಂದ್ರೆ, ಹೆಲಿಕಾಪ್ಟರ್ ತರಿಸಿದ್ದು, ಹೆಲಿಕಾಪ್ಟರ್ ಹಿಂಗೆ ಹೋಗ್ಬಿಟ್ಟು ದೂಧಸಾಗರ್ ಆ ಕಡೆಯಿಂದ ಹಿಂಗೆ ವಾಪಸ್ ಬರೋ ಟೈಮಿಗೆ ಕರೆಕ್ಟಾಗಿ ಒಂದೇ ಒಂದು ನೂಲು ಇದರಲ್ಲಿ ಮಿಸ್, ಆಕ್ಸಿಡೆಂಟ್, ಟಚ್ ಆಗ್ಬಿಡೋದು. ಏನು ರೈಲು ಮತ್ತು ಹೆಲಿಕಾಪ್ಟರು. ಹೆಗ್ಡೆ ಇವರು, ಸತ್ಯ ಹೆಗ್ಡೆ, ನಾಗಶೇಖರ್ ಕ್ಯಾಮ್ರಾ ಎಲ್ಲ ಔಟ್ ಆಗೋಗ್ಬಿಟ್ಟಿರೋದು. ಅದೊಂದು ಮಾಸ್ತಿ ಗುಡಿ ಚೂರು ಹಿಂಗಂತಾಗಲೇ ಜರ್ಕ್ ಆಯ್ತಲ್ಲಿ. ಎಲ್ಲರೂ ಬಂದ್ಬಿಟ್ಟು ನಡುಕ್ತಾ ಇದ್ರು, ಯಾಕ್ರಿ ಹಿಂಗೆ ಆಗೋಯ್ತಪ್ಪ ಮೇಲೆ ಹೋದಾಗ ನಮಗೆ ಅಂದಾಜಿಲ್ಲ. ಹಿಂಗೆ ಬಂದ್ಬಿಟ್ಟು ಹಿಂಗೆ ಆ ಫಾಲ್ಸ್ ಶಾಟ್ ತೆಗಿಬೇಕು ಅಂತ ಹಿಂಗೆ ಬರ್ತೀವಿ, ಭಾಳ ಕ್ಲೋಸ್ ಆಗಿ ಬಂದ್ಬಿಟ್ಟಿದ್ದಾನ ಅವನು ಹೆಲಿಕಾಪ್ಟರ್, ಇವನು ಕ್ಯಾಪ್ಟನ್ನು. ಜಸ್ಟ್ ಹಿಂಗೆ ಟಚ್ ಆಗಿದೆ ಬಂಡೆಗೆ, ಲಕ್ಕಿಲಿ ಎಸ್ಕೇಪ್ಡ್. ಅದ್ರ ಹಿಂದಿನ ದಿವಸ ಫುಲ್ ಮೋಡ, ಪರ್ಮಿಷನ್ ಕೊಡಲ್ಲ ಅಂತ. ಸರ್ ಎಲ್ಲ ಪ್ಲ್ಯಾನ್ ಮಾಡ್ಕೊಂಬಿಟ್ಟಿದ್ದೀವಿ, ಬೆಂಗಳೂರಿಂದ ಅಡ್ವಾನ್ಸು ಕೊಟ್ಟಾಗ ಹೋಗಿದ್ದೀವಿ ಸರ್, ಬರುತ್ತೆ NOC ಕೊಡಲೇಬೇಕು ಸರ್ ಅಂತ ಹೋಗಿ DC ಆಫೀಸಲ್ಲಿ ಕೂತ್ಕೊಂಡು, ಅಲ್ಲಿ ನನ್ನ ಪುಣ್ಯಕ್ಕೆ ಮತ್ತೆ ನನ್ನ ಫ್ಯಾನ್ಸ್ಗಳು ಹೋಗಿ ಶಂಕರ್ನಾಗ್ ಪಿಕ್ಚರು ಬನ್ನಿ ಸರ್ ಅಂತ ಸಾಹೇಬ್ರ ಹತ್ರ ಕರ್ಕೊಂಡೋಗಿ, ಸರ್ ಇವ್ರು ಕಲಾವಿದರು ಸರ್ ಬಂದುಬಿಟ್ಟಿದ್ದಾರೆ. ಎಷ್ಟೋ ಜನಕ್ಕೆ ನಾನು ಮ್ಯಾನೇಜರ್ ಅಂತ ಗೊತ್ತಿಲ್ಲ, ಕಲಾವಿದರು ಬಂದುಬಿಟ್ಟಿದ್ದಾರೆ ಸರ್, ಅವ್ರದ್ದು ಯಾವುದೋ ಸಿನಿಮಾ ಅಂತೆ, ಹೆಲಿಕಾಪ್ಟ್ರಿಗೆ ಪರ್ಮಿಷನ್ ಐತೆ ನಾಳೆಗೆ. ಹೆಂಗ್ರಿ ಆಗತ್ತೆ ಅದು? SP ಪರ್ಮಿಷನ್ ಬೇಕಲ್ರಿ ಅಂತ. ಅಷ್ಟರೊಳಗೆ ಆಲ್ರೆಡಿ SP ಅವ್ರನ್ನ ಮಾತಾಡಿಸಿ ಫ್ರೆಂಡ್ ಮಾಡ್ಕೊಂಬಿಟ್ಟಿದ್ದೆ. ಅವ್ರ ಮಗ ಒಂದು ಸಿನಿಮಾದಲ್ಲಿ ಮಾಡಿಸಿದ್ದೆ ನಾನೇ. ಸೊ ಹಂಗಾಗಿ ಅವ್ರ ಮೂಲಕ ಅದು ಹೆಂಗೋ ಅವರು ಮತ್ತೆ ಫೋನ್ ಮಾಡಿಸಿ ಪರ್ಮಿಷನ್ ತಗೊಂಡು ಹೆಲಿಕಾಪ್ಟರ್ ಬರೋಂಗೆ ಮಾಡಿದ್ದೆ. ಕೆಲವು ಸಲ ನಮ್ಮ ಅದೃಷ್ಟವೋ ಅಥವಾ ನಮ್ಮ ಫೇಸ್ ವ್ಯಾಲ್ಯೂ ಅದು ವರ್ಕೌಟ್ ಆಗಿ ಎಷ್ಟೋ ಕಡೆ ಬಚಾವ್ ಮಾಡಿಸಿದೆ. ಇದಾದ ಕೂಡಲೇ ನನಗೊಂದು ಆಫರ್ ಬಂತು ಹಿಂದಿ ಪಿಕ್ಚರ್ಗೆ, ಮ್ಯಾನೇಜ್ಮೆಂಟು ಸೇಮ್ ದೂಧಸಾಗರ್ ಫಾಲ್ಸ್ ಮಾಡಿಸ್ಕೊಡಿ, ಪರ್ಮಿಷನ್ನು ವಿತ್ ಟ್ರೈನ್ ಮೂವ್ಮೆಂಟ್ ಎಲ್ಲ ಬೇಕು ಅಂದರು. ಸಾಧ್ಯನೇ ಇಲ್ಲ ಅದು, ನೀವು 1 ಲಕ್ಷ ಕೊಟ್ಟರು ನಾನು ಮಾಡಲ್ಲ ಸ್ವಾಮಿ. ನೀವು ಬೇಕಾದ್ರೆ ಅಲ್ಲಿ ಹುಬ್ಬಳ್ಳಿಲಿ ಆಫೀಸರ್ ಪರಿಚಯ ಇದ್ದಾರೆ, ಅವ್ರ ನಂಬರ್ ಕೊಡ್ತೀನಿ, ಟ್ರೈ ಮಾಡಿ ನೋಡಿ. ತುಂಬ ರಿಸ್ಕ್ ಅದು ಆ ಥರದ್ದೆಲ್ಲ. ಇಲ್ಲಿ ಮಾಮೂಲಿ ಸ್ಟೇಷನ್ಗಳಲ್ಲಿ ಅವ್ರು ಹಿಂದೆ ಮುಂದೆ ತಗೋತಾರೆ, ಇನ್ನೊಂದು ಮಾಡ್ತಾರೆ. ಅಥವಾ ಒಂದು ಟ್ರ್ಯಾಕ್ನ ಖಾಲಿ ಇಟ್ಕೊಂಡು ಶೂಟಿಂಗ್ ಅಂತಲೇ ಇಲ್ಲಿಂದ ಅಲ್ಲಿವರೆಗೆ ಹೆಚ್ಚಿಗೆ ಯಾವುದು ಇಲ್ವಲ್ಲ ಅಂತ ಅಲ್ಲಾಗಲಿ, ಅಥವಾ KR ಪೇಟೆ ಅಂತ ಮೈಸೂರು ಹತ್ರ ಅಲ್ಲಿ ಎಲ್ಲ ಕೊಡ್ತಾರೆ, ಮಾಡಿದ್ದೀವಿ ನಾವು. ದೂಧಸಾಗರ್ಲಿ ಮಾತ್ರ ಯಾವ ಕಾರಣಕ್ಕೂ ಅವರು ಕೊಡಲ್ಲ, ನಾನು ಬರಲ್ಲ ಸ್ವಾಮಿ, ಬಿಟ್ಬಿಡಿ ನನ್ನ. ಎಲ್ಲ ತುಂಬ ರಿಸ್ಕಿ ಇದೆ. ಬಹುಶಃ ನಿಮ್ಮ ಗೋಲ್ಡನ್ ಇಯರ ಮತ್ತೆ ಬರೋದು ಕಷ್ಟ. ಈ ಥರ ಒಂದು ಪ್ರೊಫೆಷನಲಿಸಮ್ ಬಗ್ಗೆ ಸಾರಿ ಸರ್, ಟೀಚರ್ಲ ಔಟ್. ಸುದೀಪ್ ಅವ್ರಿಗೂ ನನ್ನ ಜೊತೆ ತುಂಬ ಒಡನಾಟ ಚೆನ್ನಾಗಿತ್ತು. ವೀರ ಮದಕರಿ ಮಾಡ್ತಾ ಇದ್ವಲ್ಲ, ಅದು ನೀವು ಮ್ಯಾನೇಜರಾ? ನಾನೇ ಮ್ಯಾನೇಜರ್. ಬಾದಾಮಿ. ಅವನು ಗಾಂಧಿ ಅಂತ ಪ್ರೊಡ್ಯೂಸರ್, ದಿನೇಶ್ ಗಾಂಧಿ. ಅವನು ಸುದೀಪ್ ಅವ್ರಿಗೆ ತುಂಬಾ ಆಪ್ತ, ಒಂಥರ PA ಥರ ಓಡಾಡ್ಕೊಂಡಿದ್ದ ಸ್ವಲ್ಪ ದಿನ. ಸೊ ನನಗೆ ಇಲ್ಲಪ್ಪ 3 months ಅಷ್ಟೇ ಮುಗಿಸ್ಬಿಡ್ತೀನಿ, ರೀಮೇಕ್ ಅಲ್ವಾ ಇದು, ಆಗೋಗುತ್ತೆ, 3 ತಿಂಗಳಿಗೆ ಇನ್ನೇ 50,000 ಅಂದ್ರೆ ಕೂಡ ನನಗೆ 1.5 ಲಕ್ಷ ಆಗೋಯ್ತು. 1.25 ತಗೋ, ಮುಗಿಸ್ಬಿಡಿದ್ವಿ ಸಿನಿಮಾ. ಆಯ್ತಪ್ಪ, ಜಾಸ್ತಿ ಯಾರು ಕೊಡ್ತೀನಿ ಬಿಡಪ್ಪ. ಮುಗಿಲಿಲ್ಲ ಅದು 4 ತಿಂಗಳಲ್ಲಿ. ಮಧ್ಯೆ ಗ್ಯಾಪ್ಗಳು, ಒಟ್ಟು 6-7 ತಿಂಗಳಾಗೋಯ್ತು ಆ ಪಿಕ್ಚರ್ ಮುಗಿಯೋ ಹೊತ್ತಿಗೆ. ಅವನಿಗೆ ಸ್ವಲ್ಪ ದುಡ್ಡಿನ ಟೈಟ್ ಸ್ಟಾರ್ಟ್ ಆಯಿತು. ಅವನು ಎಷ್ಟು ಕ್ಲವರ್ ಅಂದರೆ, IDBI ಬ್ಯಾಂಕ್ ಅಕೌಂಟ್ ಇತ್ತು. 4 ಗಂಟೆಗೆ 1 ನಿಮಿಷ ಇದೆ ಎನ್ನುವಾಗ ಬ್ಯಾಂಕಿಗೆ ದುಡ್ಡು ಹಾಕೋನು, ಅಥವಾ ಇಲ್ಲಿ ಹಾಕಕ್ಕೆ ಹೇಳೋನು ಫೈನಾನ್ಸರ್ಗೆ. ಹಾಕಿದ ಕೂಡಲೇ 4 ಗಂಟೆ 1 ನಿಮಿಷಕ್ಕೆ ಹುಬ್ಬಳ್ಳಿನಲ್ಲಿ ದುಡ್ಡು ಡ್ರಾ ಮಾಡೋದು, ನಾಡ್ಕೊಂಡು ಹೊರಟೋಗೋದು ಗಾಡಿನಲ್ಲಿ, ಬಾದಾಮಿಗೆ ಬರೋದು. ಹುಬ್ಬಳ್ಳಿ ಫೈನಾನ್ಸರು ಇವ್ರು ಯಾರೋ ಕೊಟ್ಟಿರೋರು ಅವ್ರಿಗೆ ಒಂದು ಸ್ವಲ್ಪ ಕೊಟ್ಬಿಟ್ಟು ವಾಪಸ್ ಬರೋದು. ಬರ್ತಾ ಇದ್ದಿದ್ದೇ ಕಮ್ಮಿ, ಇಲ್ಲಿ 1 ವಾರದೊಳಗೆ ಏರ್ಬಿಡೋದು. ಫೈಟಿಂಗ್ ಜಾಸ್ತಿ, ಡ್ಯಾನ್ಸು, ಆಮೇಲೆ ಇವ್ರು ಜಾಸ್ತಿ, ಆರ್ಟಿಸ್ಟ್ ಜಾಸ್ತಿ, ಔಟ್ಡೋರ್ ಬೇರೆ, ಖರ್ಚುಗಳು ಜಾಸ್ತಿ. ಯಾರಿಗೂ ಸರಿ ಪೇಮೆಂಟ್ ಹೋಗ್ತಾ ಇಲ್ಲ. ಅವಾಗೆಲ್ಲ 2,000 ರೂಪಾಯಿ ನಡೀತಾ ಇತ್ತು. ಅವನು
ಒಂದು ಸಿಲ್ಕ್ ಹಾಕೊಂಬಿಟ್ಟು 2,000 ರೂಪಾಯಿ ಬಂಡ್ಲು ಹಿಂಗೆ ಇಟ್ಕೊಂಬಿಡೋನು. ಕಾಣಂಗೆ ಎಲ್ರಿಗೂ ಇವತ್ತು ಫೈನಲ್ ಹಿಂಗೆ ತೋರಿಸೋದು, ಎಲ್ಲರೂ ಖುಷಿಯಿಂದ ಕೆಲಸ ಮಾಡೋರು. ಬರುತ್ತೆ ಜೋಬ್ ನೋಡಿಕೊಂಡು. ಆಮೇಲೆ ಅದಕ್ಕೆ ಖರ್ಚಾಯ್ತು ಇದಕ್ಕೆ ಖರ್ಚಾಯ್ತು, ಇಷ್ಟು ಇಟ್ಕೋ, ನಿಂಗೆ ಎಷ್ಟು ಕೊಡ್ಬೇಕೋ 20,000 ತಗೋ, 1,000 ಇಟ್ಕೋ. ಸರ್ ಏನು ಸರ್ 20,000 ಕಡೆ 1,000 ಇಟ್ಕೋ, ನಾಳೆ ಕೊಡ್ತೀನಿ, ನಾಳೆ ಇನ್ನೊಂದು ಬಂಡ್ಲು ಬರುತ್ತೆ. ಹಿಂಗೆ ಹೇಳಿ ಚೂರು ಕೊಟ್ಟು ನೆನೆಸ್ಬಿಡೋನು. ನಿಮಗೆ ಗೊತ್ತಿರೋ ಹಿಂಗೆ ಈಗ ನೀವು ಯಾವುದೇ ಲಾಡ್ಜಿಗೆ ಹೋದರೆ ಸ್ಟೇ ಮಾಡೋಕ್ಕೆ ಅಂತ ತಾರೀಫ್ ತೋರಿಸ್ತಾರೆ. 500 ರೂಪಾಯಿ ಬೇಕೋ ರೂಮು, 1,000 ಬೇಕೋ, 300 ರೂಪಾಯಿನ ಬೇಕೋ. 300 ರೂಪಾಯಿನ ಬೇಕು ಅಂದರೆ ಒಂದೇನೋ ಸರ್ 500 ರೂಪಾಯಿ ಕೊಡಿ ಸರ್, 200 ಅಡ್ವಾನ್ಸು 300 ಇದು ಅಂತಾರೆ. 500 ರೂಪಾಯಿನ ತೊಗೊಂಡ್ರೆ 1,000 ರೂಪಾಯಿ ಕಟ್ಟಿ ಸರ್ ಡಿಪಾಸಿಟ್ ಅಂತಾರೆ. ನಾವು ಇಡೀ ಲಾಡ್ಜನ್ನು ತೊಗೊಂಡಿದ್ದೀವಿ, ಟೋಕನ್ ಅಡ್ವಾನ್ಸ್ 10,000 ಕೊಟ್ಟಿರೋದು ಅಷ್ಟೇ. ಅದು 70,000ಕ್ಕೆ ಬಂದು ನಿಂತಿದೆ ಬಿಲ್ಲು. ಇನ್ನೂ 1 ಪೈಸೆ ಕೊಟ್ಟಿಲ್ಲ ಅವರಿಗೆ. ಹೇಳ್ತಾನೆ ಇದ್ದೀನಿ ಸರ್ ಕೊಡ್ಬೇಕು ಸರ್ ಕೊಡೋಣ ಬಿಡ್ರಿ. ಆಮೇಲೆ ಇದನ್ನು ನೋಡ್ಕೊಂಡಿದ್ನಲ್ಲ 4 ಗಂಟೆಗೆ ಅಲ್ಲಿ ಹಾಕೋದು, ಇಲ್ಲಿ ಡ್ರಾ ಮಾಡೋದು. ನನ್ನೂ ಒಂದು ಸಲ ಕಳಿಸ್ದ ಹುಬ್ಬಳ್ಳಿಗೆ ಡ್ರಾ ಮಾಡ್ಕೊಂಬ ಅಂತ. ಬಂತಲ್ಲ, ಇವತ್ತು ಎಲ್ರಿಗೂ ಕೊಡ್ತಾನೆ, ಪ್ಲಸ್ ಲಾಡ್ಜ್ಗಳಿಗೂ ಕೊಡ್ತಾನೆ ಅಂತ ನಾವು ಅಂದ್ಕೊಂಡಿರೋದು. ಅದಕ್ಕೆ 108 ತೂತಾವನು, ಇನ್ಯಾರ ಹತ್ರ ಇಸ್ಕೊಂಡು ಏನೋ ಮಾಡಿರ್ತಾನೆ, ಅವನಿಗೆ ಕೊಟ್ಟೆ ಇವನಿಗೆ ಕೊಟ್ಟೆ, ಎಲ್ರಿಗೂ ಒಂದು ಚೂರು ಕೊಟ್ಟೆ, ಮತ್ತೆ ಶಾರ್ಟೇಜು. ಅವನು ಹೀರೋ ಸ್ಟಾಫ್ ಎಲ್ಲ ಎದುರುಗಡೆ ಒಂದು ಲಾಡ್ಜಲ್ಲಿ ಉಳ್ಕೊಂಡಿದ್ರು. ನಾವು ಒಂದು ಹೈ-ಫೈ ಹೋಟೆಲಲ್ಲಿ 3 ಸ್ಟಾರ್ ಹೋಟೆಲ್. ಅವನು ಏನ್ರಿ ಅಪ್ಪ ಹಿಂಗೆ ಮಾಡ್ಲಿಕ್ಕತ್ತೀರಿ ನೀವು, ನಮಗೆ ಅಡ್ವಾನ್ಸ್ ಇಲ್ಲ ಅಂದ್ರೆ ನಾಳೆ ಬಿಡೋದಿಲ್ಲ ನೋಡ್ರಿ ಅಂತ ಶುರು ಮಾಡ್ದೆ. ಇವನಿಗೆ ಹೋಗಿ ಹೇಳ್ದೆ ಹಿಂಗಾಗಿದೆ. ಯಾಕೆ ರೀ ಯೋಚನೆ ಮಾಡ್ತೀರಾ, ನಾಳೆ ಮತ್ತೆ 3 ಲಕ್ಷ ಬರ್ತಾಯಿದ್ದಾರೆ ಕೊಡ್ತೀನಿ ರೀ ಅಂದ. ಆ ಗ್ಯಾರಂಟಿ ಮೇಲೆ ಏನು ಮಾಡಿದೆ, ಅವನಿಗೆ ಹೋಗ್ಬಿಟ್ಟು ನಾನು ನಾಳೆ ಗ್ಯಾರಂಟಿ ಕೊಡ್ತೀನಿ ರೀ, ಕೊಡಲಿಲ್ಲ ಅಂದ್ರೆ ಮತ್ತೆ ಬೀಗ ಕೊಡಲ್ಲ ನೋಡ್ರಿ, ಚಾವಿ ಕೊಡಲ್ಲ ನಾನು ಅಂದ. ಆಯಿತು ಅಂದೆ, ಆಯಿತು ಅಂತ ಅಷ್ಟೇ ಅಂದೆ. ಯಾಕೆಂದರೆ ನನಗೆ ಗ್ಯಾರಂಟಿ ಗಾಂಧಿ ಕೊಡ್ತಾನೆ ನಾಳೆ ಅಂತ. ಸರಿ ಮಾನೇಸನು ಏನೋ ಮಾಡಿಬಿಟ್ಟ ದುಡ್ಡೆಲ್ಲ. ಇವರು ಮೇಕಪ್ ಮ್ಯಾನ್ ಅವರೆಲ್ಲ ಹೋಗಿದ್ದಾರೆ, ಕೀ ಕೊಟ್ಟಿಲ್ಲ. ಅವರು ಫೋನು, ಸರ್ ಕೀ ಕೊಡ್ತಾಯಿಲ್ಲ ಸರ್. ಮಂಜೆ ಏನು ರೀ ಅದು ಅಂದರು. ಸುದೀಪ್ ಕರೆದು ಫೋನ್ ಮಾಡಿದೆ ಅವನಿಗೆ, ಹೋಟ್ಲವನಿಗೆ. ಸರ್ ನೀವೇ ಹೇಳಿರಲ್ರಿ ಅಪ್ಪ ನಾಳೆ ಕಾಸು ಕೊಡಲಿಲ್ಲ ಅಂದರೆ ಬೀಗ ಕೊಡಬೇಡ ಅಂತ. ಅವನು ಹೇಳಿದ್ದು ನಾಳೆ ಕಾಸು ಕೊಡಲಿಲ್ಲ ಅಂದರೆ ಬೀಗ ಕೊಡಲ್ಲ ಅಂದರೆ ಆಯ್ತು ರೀ ಅಂತ ಅಷ್ಟೇ ಹೇಳಿದ್ದು ನಾನು. ಯಾಕೆಂದರೆ ಇವ್ರು ಕೊಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಮೇಲೆ. ಯಾವ ಕಾರಣಕ್ಕೂ ನೀವು ಕಾಸು ಬರ್ದಲ್ಲಿ ಕೊಡಬೇಡ್ರಿ ದುಡ್ಡು ಅನ್ನೋ ಥರ ಕಂಪ್ನಿಗೆ ಅನ್ಯಾಯ ಆಗೋ ಥರ ಹೇಳಿಲ್ಲ ನಾನು. ನೀವೇ ಹೇಳಿರಲ್ರಿ ಅಪ್ಪ ಅದಕ್ಕೆ ಕೊಡಲಿಲ್ಲ ರೀ ನಾನು ಅಂದ್ಬಿಟ್ಟ. ಸೊ ಇವ್ರಿಗೆ ಏನಾಯ್ತು ಇಂಪ್ರೆಷನ್ನು, ಸುದೀಪ್ಗೆ ನಿಮ್ಮ ಬಗ್ಗೆ ಕೆಟ್ಟ ಹೆಸರು. ನನ್ನ ಮಗ ಅವನು 420 ಕೆಲಸ ಮಾಡ್ತಾ ಇದ್ದಾನೆ, ಇಂಪ್ರೆಷನ್ ಹೊರಟೋಯ್ತು. ಅಲ್ಲಿ ಮೇಲ್ಗಡೆ ಬೆಟ್ಟದಲ್ಲಿ ಫೈಟ್ ಆಗ್ತಾಯಿದ್ರೆ ಕ್ಲೈಮ್ಯಾಕ್ಸ್ ಫೈಟು, ಇಲ್ಲಿ ಯಾರನ್ನೂ ಬಿಡ್ತಾ ಇರಲಿಲ್ಲ. ಎಂಟ್ರೆನ್ಸ್ ಜಾಗ ಏನಿದೆ ಅಲ್ಲೇ ನಾನು ಇದ್ದು ಬಿಡ್ತಿದ್ದೆ, ಯಾರನ್ನೂ ಬಿಡ್ತಾ ಇರಲಿಲ್ಲ. ಒಬ್ಬನ ಪೊಲೀಸ್ ಇಟ್ಕೊಂಡು ಈ ಜನಗಳೆಲ್ಲ ಕೆಲಸ ಮಾಡ್ಸೋಕ್ಕೆ ಇದನ್ನು ಟ್ರಾಲಿ ಎತ್ಕೊಂಡು ಹೋಗೋದು, ಮತ್ತು ಬೇರೆ ಜಿಂಬಲ್ಲಿ ಎತ್ಕೊಂಡು ಹೋಗೋದು ಎಲ್ಲದಕ್ಕೂ ಇಟ್ಕೊಂಡಿದ್ನಲ್ಲ. ಅವರೆಲ್ಲ ಪಾಪ ದಿನಗೂಲಿ ಮಾಡೋರು. 2 ದಿವಸ 3 ದಿವಸ ಕೊಡಲ್ಲ ಅಂದ್ರೆ ಏನು ಮಾಡಬೇಕು ಅವರು? ಅವನೇನು ಮಾಡೋನು, ಇವತ್ತು ಬೇರೆ ಹುಡ್ರಿಗೆ ಹೇಳ್ರಿ, ಬೇರೆ ಹುಡ್ರಿಗೆ ದಿನ ಚೇಂಜು. ಯಾಕೆ ಅವ್ರದ್ದು ಹಂಗೆ ಪೆಂಡಿಂಗು ಕೆಲಸಗಾರರಿಗೆ. ಅವರು ಪೆಂಡಿಂಗ್ ಇದ್ದವ್ರಲ್ಲಂದು ಒಂದು ಗುಂಪು ಕಟ್ಕೊಂಡು ಬಂದರು. ಏಕ್ರಿಪ್ಪ ಹಿಂಗೆ ಮಾಡ್ತೀರಿ, ನಾವು ಅದನ್ನೇ ನಂಬ್ಕೊಂಡ್ರು, ಹಂಗೆ ಮಾಡಬೇಡ್ರಿ, ನಮ್ಮ ದುಡ್ಡು ನಮಗೆ ಕೊಟ್ಬಿಡ್ರಿ, ನೀವು ತಾನೇ ಕರೆದವರು, ನಂಗೆ ಪ್ರೊಡ್ಯೂಸರ್ ಕತೆ ಗೊತ್ತಿಲ್ಲ ರೀ, ಸುದೀಪ್ ಯಾರು ನಮಗೆ ಗೊತ್ತಿಲ್ಲ ರೀ, ನಮಗೆ ನೀವು ಬೇಕು ದುಡ್ಡು ಕೊಡ್ರಿ ಅಂತ ಗಲಾಟೆ. ಸರಿ ನಾನು ನೋಡಿದೆ ಕರೆನ್ಸಿ ಖಾಲಿ ಆಗ್ಬಿಟ್ಟಿದೆ. ಕಾಲ್ ಮಾಡೋಕ್ಕೆ ಸರಿ ಅಲ್ಲಿ ನಮ್ಮ ಹುಡುಗ ಇದ್ದ, ಈ ಇದಕ್ಕೆ ಕೆಲಸ ಮಾಡೋಣ ಯಾರೋ ಒಬ್ಬ. ಮೊಬೈಲ್ ಕೊಡ ಇಲ್ಲಿ ಅಂದೆ. ಗಾಂಧಿಗೆ ಫೋನ್ ಹೊಡೆದೆ ಮೇಲೆ. ಸರ್ ಇಲ್ಲಿ ಬಂದು ಗಲಾಟೆ ಮಾಡ್ತಾ ಇದ್ದಾರೆ. ಏನು ಸರ್ ನಿಮಗೆ ಹೇಳ್ತಾನೆ ಇದ್ದೀನಿ, 1 ವಾರದಿಂದ ಬರೀ ಕಾಗೆ ಹಾರಿಸ್ತಾ ಇದ್ದಾರೆ ನೀವು. ಇಲ್ಲಿ ಕೊಡೋ ಜಾಗದಲ್ಲಿ ಏನೋ ಒಂದು 10 ರೂಪಾಯಿ ಕಮ್ಮಿ ಕೊಟ್ಟರು ಪರಲ್ಲ, ಅವ್ರವ್ರಿಗೆ ಅವತ್ತೇ ಕೊಟ್ಬಿಟ್ರು ಸರಿಯಾಗತ್ತೆ, ನೀವು ಹಿಂಗೆ ಮಾಡ್ತಾ ಇದ್ರಲ್ಲ ಸರ್ ನೀವು ಅಂತ. ಕೊಡ್ತೀನಿ ಇರ್ರಿ, ಏನು ರೀ ಎಲ್ರಿ ಆಗುತ್ತೆ, ಎಲ್ಲ ಓಡೋಗ್ತೀವ ಅಂತ ರೋಪ್ ಹೊಡಿತಾನೆ ಇದ್ದಾನೆ. ಸರಿ ನಾನೇನು ಮಾಡಿದೆ, ಹಿಂಗೆ ಆದರೆ ಭಾಳ ಕಷ್ಟ ಆಗುತ್ತೆ ಸರ್, ನಾಳೆ ಶೂಟಿಂಗ್ ಹೆಚ್ಚು ಕಮ್ಮಿ ಆದರೆ ನನಗೆ ಕೇಳಬೇಡಿ ನೀವು. ಆಯಿತು ಅಂದ. ಹಿಂಗಂದೆ, ಯಾವುದೋ ಒಂದು ಬಟನ್ನ ಆಫ್ ಆಗಿದೆ ಅಂದ್ಕೊಂಬಿಟ್ಟೆ. ಬೇರೆಯವ್ರ ಮೊಬೈಲಲ್ಲ, ನನಗೆ ಅಷ್ಟು ಆಪ್ರೇಷನ್ ಗೊತ್ತಿಲ್ಲ. ಆಫ್ ಆಗಿದೆ ಅಂದ್ಕೊಂಡು ಇವರೆಲ್ಲ ಯಾಕ್ರಿ ಸಿನಿಮಾ ಮಾಡೋಕ್ಕೆ ಬರ್ತಾರೆ ನಮ್ಮ ತಲೆ ತಿನ್ನೋಕ್ಕೆ, ನಮ್ಮ ಪ್ರಾಣ ತಿಂತಾರಲ್ರಿ ಇವರು ಅಂದ್ಬಿಟ್ಟು ಇನ್ನೂ ಕೆಲವು ಸೊಂಟದ ಕೆಳಗಿನ ಮಾತುಗಳು ಬೈಯಕ್ಕೆ ಶುರು ಮಾಡಿಬಿಟ್ಟೆ ನಾನು. ಅಷ್ಟು 15 ದಿನ ತಲೆ ಕೆಟ್ಟೋಗ್ಬಿಟ್ಟಿತ್ತಲ್ಲ. ಟಕ್ಕಂತ ತೊಗೊಂಡು ಸುದೀಪಿಗೆ ಕೊಟ್ಬಿಟ್ಟಿದ್ದ ನಾವು ಫೋನ್ನ. ನೋಡಿ ಮ್ಯಾನೇಜರ್ ಬೈತಾ ಇರೋದ ನನಗೆ ಅಂತ. ಅವ್ರಿಗೆ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ.
ಬರೀ ನನಗೇನಾಗಬೇಕು ಪ್ರೊಡ್ಯೂಸರ್ ಹೊಡೆಸ್ಕೊಳ್ಳಿ ಹಂಗೆ ಹಿಂಗೆ ಅಂತ ಬೈತಾ ಇದ್ದರೆ ಅವರಿಗೆ ಇನ್ನೂ ಎಲ್ಲೆಲ್ಲೋ ಹೋಗ್ಬಿಡ್ತು ಮೈಂಡು. ಓ ಇವನು ಸಖತ್ 420 ನನ್ನ ಮಗ, ಇವನು ಕಂಪ್ನಿ ಉದ್ಧಾರ ಮಾಡೋಕ್ಕೆ ಬಂದಿಲ್ಲ, ಇವನು ಹಾಳು ಮಾಡೋಕ್ಕೆ ಬಂದಿರೋದು ಅನ್ನೋ ಥರ ಇಂಪ್ರೆಷನ್. ಇದೆಲ್ಲ ಆಮೇಲೆ ನಂಗೆ ಗೊತ್ತಾಗಿದ್ದು ಹಿಂಗಾಗಿದೆ ಅಂತ. ಸೊ ಈ ಥರ ನಮ್ಮ ಒಳ್ಳೆ ಬಾಂಧವ್ಯ ಇದ್ದಿದ್ದು ಕೆಟ್ಟ ಕೂಲಿಗೆಟ್ಟೋಯ್ತು. ಲಾಸ್ಟಿಗೂ ಅವ್ನು ಹೇಳಿದ್ದಕ್ಕಿಂತ 4-5 ತಿಂಗಳು ಜಾಸ್ತಿ ಆಯಿತು. ಸಣ್ಣ ಪುಟ್ಟ ಖರ್ಚು ಮಾಡಿದ್ದು ನಮ್ಮ ಕನ್ವೀನಿಯನ್ಸ್ಗಳು ಎಲ್ಲ ಬ್ಯಾಲೆನ್ಸ್ ಆಗೋಯ್ತು. 75,000 ಬ್ಯಾಲೆನ್ಸು. ನಾನು 50% ಫೈಲ್ ಕೊಡಲ್ಲ ಅಂತ ಕೂತ್ಕೊಂಡೆ. ಆವಾಗ ಸುರೇಶ್ ರಾಜ್ ಅಂತ ಒಬ್ಬ ಅಸೋಸಿಯೇಟ್ ಡೈರೆಕ್ಟ್ರು, ಅವನು ಗಳಸ್ಯ ಕಂಠಸ್ಯ ಸುದೀಪರ್ಗೆ ಅವನು ಫೋನ್ ಮಾಡ್ದ. ಸಾರ್ ಮನೆಯಿಂದ ಮಾತಾಡ್ತಾ ಇದ್ದೀನಿ ನಾನು, ಸುದೀಪ್ ಸರ್ ಮನೆಯಿಂದ. ಸಾರ್ ಹೇಳಿದ್ರು ಅದೇನಿದೆ ಕೊಟ್ಬಿಡ್ಬೇಕಂತೆ, ಅವರಿದ್ದಾರಂತೆ. ಅವ್ರು ಹೇಳಿದ ಮೇಲೆ ಇನ್ನೇನಪ್ಪ, ನನ್ನ ದುಡ್ಡು ಎಲ್ಲೂ ಹೋಗಲ್ಲ. ಸರಿ ಅಂದೆ, ಫೈಲ್ ಕೊಟ್ಬಿಟ್ಟೆ. ಪಿಕ್ಚರ್ ಅವರು ಅಂದ್ಕೊಂಡಷ್ಟು ಇದಾಗ ಹೋಗಲಿಲ್ಲ. ಪಿಕ್ಚರ್ ಚೆನ್ನಾಗಿದ್ದರೂ ಕೂಡ ಖರ್ಚು ಜಾಸ್ತಿ ಆಗಿದ್ದರಿಂದ ಇವನಿಗೆ ವರ್ಕೌಟ್ ಆಗಲಿಲ್ಲ. ಅಷ್ಟು ಡಿಸ್ಟ್ರಿಬ್ಯೂಟರ್ಗಳು ಮಾಡ್ಕೊಂಡ್ರು ಅಷ್ಟೇ. ಸೊ ನನಗೆ ಹೇಳಿದ್ದು, ನಾನು ಇಮಿಡಿಯೇಟಾಗಿ ಕೊಡಪ್ಪ ಸಾರಿಗೆ ಕೊಡಪ್ಪ ಅಂತ ಹೇಳ್ಬಿಟ್ಟಿದ್ರೆ ಅವರೇ ನನಗೆ ಒಂದು ಮಾತು ಹೇಳ್ಬಿಡ್ಲಿ ಏನಿದ್ರೆ ನಾನು ಬುದ್ಧಿವಂತ ಆಗ್ತಾಯಿದ್ದೆ. ಸೊ 75,000 ಅದು ಅವ್ರ ಗಮನಕ್ಕೆ ಬಂದಿದೆಯಲ್ಲ ಗೊತ್ತಿಲ್ಲ. ಹಾಗಾಗಿ ಆ ಸಿನಿಮಾನು ಅವ್ರಿಗೂ ನಮಗೂ ಲಿಂಕ್ ಕಮ್ಮಿ ಆಗೋಯ್ತು. ಈ ಕಡೆ ರವಿಚಂದ್ರನ್ ಹಂಗಾಯ್ತು, ಆ ಕಡೆ ಅವ್ರದ್ದು ಹಂಗಾಯ್ತು. ಒಬ್ಬೊಬ್ರದ್ದೇ ಕೆಲಸ ಕೊಡುವಂಥವ್ರು ಕರೆದು ಒಂದು ಆತ್ಮೀಯತೆಯಿಂದ ಮಾಡೋರಿಗೆಲ್ಲ ಡೌನ್ಫಾಲ್. ಬರಬೇಕಾಗಿರೋ ದುಡ್ಡೆಲ್ಲ ಬಂದಿದ್ರೆ ನೀವು ಒಂದು ಮನೆ ತಗೋತಾ ಇದ್ರಿ ಈಸಿಯಾಗಿ. ಆವಾಗಿನ ಇದರಲ್ಲಿ ಸ್ವಂತ ಮನೆ ಮಾಡ್ಬೋದಿತ್ತು. ಪೂಜಾ ಗಾಂಧಿದು ಹೋಯ್ತು, ಇವ್ರದ್ದು ಹೋಯ್ತು, ರೌಡಿ ರಾಜ್ಯದ್ದು ಹೋಯ್ತು, ಜೋ ಸೈಮನ್ ಜೊತೆ ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿದ್ದು ಹೋಯ್ತು. ಶಂಕರ್ನಾಗ್ ಅವ್ರ ಪಾರ್ಟ್ನರ್ಶಿಪ್ ಅಂತೂ ಹೋಗೇ ಬಿಡ್ತದೆ. 20% ಅದು ಇನ್ವೆಸ್ಟ್ ಮಾಡಿರಲ್ಲ ಬಿಡಿ, ಪ್ಲ್ಯಾನಿಂಗ್ ನಡೀತಾ ಇತ್ತಷ್ಟೇ. ಬಟ್ ಜೋ ಸೈಮನ್ದು ಒಡೆದ ಹಾಲು ಹೊಡೆದೋಯ್ತು. ಆ ಒಂದು ರಾತ್ರಿ ಅವೆಲ್ಲ ಗಾನ್. ಒಟ್ಟು ನಮ್ಮ ಇದೇ ಸರಿ ಇಲ್ಲ ಅಂತ ಕಾಣುತ್ತೆ. ದುಡ್ದಿದ್ದು ಉಂಡ್ಯೋ ಪಡೆದಿದ್ದು ಉಂಡ್ಯೋ ಅಂತ ಗಾದೆ. ಎಲ್ಲ ಪಡ್ಕೊಂಬಂದಿದ್ದಾರೆ, ಉಳಿಬೇಕು. ನಮ್ಮ ಅಜ್ಜನ ಕಡೆ ಆಸ್ತಿನೂ ಉಳಿಲಿಲ್ಲ, ಕೋಟ್ಯಾಧೀಶ್ವರರು. ನಿಮಗೆ ಇದನ್ನು ಹೇಳಲಿಲ್ಲ ನಾನು ಅವತ್ತು. ನಾವು 5 ಜನ ಅಣ್ಣ ತಮ್ಮದು ಅಂತ ಅಷ್ಟೇ ಹೇಳಿದೆ ಅಲ್ವಾ, ಯಾರ್ಯಾರು ಏನೇನು ಅಂತ ಹೇಳಲಿಲ್ಲ. ಅಣ್ಣ ಒಂದು ರಾಮಚಂದ್ರ ಅಂತ, ನೆಕ್ಸ್ಟ್ ನಾನು ಮಂಜಯ್ಯ. ಕೆಲವರೆಲ್ಲ ರಾಮಚಂದ್ರ ಆದಮೇಲೆ ಲಕ್ಷ್ಮಣ ಅಂತ ಇಡ್ಬೋದಲ್ಲ ಅಂದರು. ಲಕ್ಷ್ಮಣ ಅಂತಲೇ ಫಸ್ಟ್ ಇಟ್ಟಿದ್ದು, ಅದು ಬರ್ತಾ ಬರ್ತಾ ಅಡ್ಡ ಹೆಸರು ಲಚ್ಚ ಅಂತಾಯಿತು. ಆದರೆ ಸ್ಕೂಲಿಗೆ ಸೇರಿಸುವಾಗ ಏನು ಮಾಡ್ರು, ನಮ್ಮ ಮುತ್ತಾಜ ಮೊಹಾರಿ ಹೆಸರುವಾಸಿ ಆದಂಥ ಸೌಕಾರರು ಅಂದ್ಬಿಟ್ಟು ಮಂಜಯ್ಯ ಅಂತ ಇಟ್ಬಿಟ್ರು. ಆಮೇಲೆ ನನ್ನ ತಂಗಿ ಭಾಗ್ಯಲಕ್ಷ್ಮಿ, ಆಮೇಲೆ ಇನ್ನೊಬ್ಬ ತಮ್ಮ ರಿಟೈರ್ಡ್ ಇಂಜಿನಿಯರ್ ಅವನು ರವೀಂದ್ರನಾಥ್ ಅಂತ, ಕೊನೆಯವಳು ಜ್ಯೋತಿರ್ಲಕ್ಷ್ಮಿ ಅಂತ. 5 ಜನ ನಾವು ಅಣ್ಣ ತಮ್ಮ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಶುಭವಾಗಲಿ, ತಮ್ಗೆ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್ ತಮಗೆ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.